ಒಂದು ಹಸಿರು ಕಾಡಿನ ಮಧ್ಯದಲ್ಲಿ ಒಂದು ದೊಡ್ಡ ಮರ ಇತ್ತು. ಆ ಮರ ಬಹಳ ಪಳೆಯದು, ಆದರೆ ಅದು ಎಲ್ಲ ಪ್ರಾಣಿಗಳಿಗೂ ನೆರಳನ್ನು ಕೊಡುತ್ತಿತ್ತು. ಬೇಸಿಗೆಯಲ್ಲಿ ಪಕ್ಷಿಗಳು ಅದರ ಕೊಂಬೆಗಳಲ್ಲಿ ಕೂತು ಹಾಡುತ್ತವೆ. ಮಳೆಯ ಸಮಯದಲ್ಲಿ ಪ್ರಾಣಿಗಳು ಅದರ ಕೆಳಗೆ ಆಶ್ರಯ ಪಡೆಯುತ್ತವೆ. ಒಂದು ದಿನ ಒಂದು ಚಿಕ್ಕ ಹುಡುಗ ಕಾಡಿಗೆ ಬಂದು ಆ ಮರದ ಕೆಳಗೆ ಕುಳಿತುಕೊಂಡ. ಅವನು ತುಂಬಾ ದುಃಖದಲ್ಲಿದ್ದ. ಮರ ಅವನನ್ನು ನೋಡಿತು ಮತ್ತು ಕೇಳಿತು, ನಿನಗೆ ಏನಾಯಿತು? ಹುಡುಗ ಹೇಳಿದ, ನನಗೆ ಸ್ನೇಹಿತರೂ ಇಲ್ಲ, ನಾನು ಒಬ್ಬನೇ ಇದ್ದೇನೆ. ಮರ ನಗುತ್ತಾ ಹೇಳಿತು, ನೀನು ಇಲ್ಲಿ ಬಂದಾಗಿನಿಂದ ನಾನೇ ನಿನ್ನ ಸ್ನೇಹಿತನಾಗಿದ್ದೇನೆ. ನನ್ನ ಜೊತೆ ಮಾತನಾಡು, ನನ್ನ ನೆರಳಿನಲ್ಲಿ ವಿಶ್ರಾಂತಿ ಮಾಡು. ಆ ದಿನದಿಂದ ಹುಡುಗ ಪ್ರತಿದಿನವೂ ಮರದ ಬಳಿ ಬರುತ್ತಿದ್ದ. ಅವನು ಮರದ ಜೊತೆ ಮಾತಾಡುತ್ತಾ ಆಟ ಆಡುತ್ತಾ ಸಂತೋಷವಾಗಿದ್ದ. ಕಾಲ ಕಳೆದಂತೆ ಹುಡುಗ ದೊಡ್ಡವನಾದರೂ ಅವನು ಮರವನ್ನು ಮರೆತಿಲ್ಲ. ಈ ಕಥೆಯ ಸಂದೇಶ: ನಿಜವಾದ ಸ್ನೇಹವು ಯಾವಾಗಲೂ ನಮ್ಮ ಜೊತೆ ಇರುತ್ತದೆ, ಅದು ಮರವಾಗಿರಲಿ ಅಥವಾ ಮನುಷ್ಯರಾಗಿರಲಿ.